ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SA ವೈಬ್ಸ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಇವತ್ತು ಬಲಿಪಾಡ್ಯಮಿ. ಸೊ ಇವತ್ತು ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವಾಗೆಲ್ಲ ನೋಡತ್ತೀರಿ ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನನ್ನ ತಂಗಿ, ಆಮೇಲೆ ನಾವು ಎಲ್ಲರೂ ಸೇರಿ ಗಂಡು ಮಕ್ಕಳಿಗೆ ಆರತಿ ಮಾಡಿದ್ವಿ. ಲಾಸ್ಟ್ ವ್ಲಾಗ್ ಒಳಗೆ ನನ್ನ ಗಂಡನ ಮನೆಯೊಳಗೆ ಹೆಂಗೆ ಪೂಜೆ ಮಾಡೀನಿ ಅಂತಂದೇ ತೋರಿಸಿದ್ದೆ. ಇದು ನನ್ನ ತವ್ರ ಮನೆಯೊಳಗಿನ ಪೂಜೆ ತೋರ್ಸತ್ತೇನೆ ರೀ ನಾನು. ಸೊ ನಂದು ಗಂಡನ ಮನೆ ಮತ್ತು ತವ್ರ ಮನೆ ಎರಡೂ ಒಂದೇ ಊರೊಳಗಾಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಗೈತೆ ನನಗೆ. ಎರಡು ಕಡೆನೂ ಹಬ್ಬ ಮಾಡ್ಕೋಬೋದು ನಾನು. ಲಾಸ್ಟ್ ವ್ಲಾಗ್ ಒಳಗೆ ಹೇಳ್ದಂಗೆ ನಮ್ಮ ಮನೆಯೊಳಗೂ ಅಂದ್ರೆ ತವ್ರ ಮನೆಯೊಳಗೂ ನಾವು ಪಾಂಡವರೆಲ್ಲ ಮಾಡಿ ಅದನ್ನು ಮ್ಯಾಲಿಟ್ಟು ಬಂದು ನಾವು ಸಾರಿ ಎಲ್ಲ ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಳತ್ತಿದ್ವಿ. ಎಲ್ಲರಿಗೂ ತುಂಬು ಹೃದಯದ ದೀಪಾವಳಿ ಹಬ್ಬದ ಶುಭಾಶಯಗಳು. ಕತ್ತಲೆ ಎಷ್ಟೇ ದೊಡ್ಡದಾಗಿರಲಿ ಒಂದು ದೀಪ ಸಾಕು ಬೆಳಕು ತರಲು, ಅದೇ ರೀತಿ ಒಂದು ನಗು ಸಾಕು ಹೃದಯ ಬೆಳಗಿಸಲು. ಸೊ ಈ ದೀಪಾವಳಿ ನಿಮ್ಮ ಮನಸ್ಸಿಗೆಲ್ಲ ಒಳ್ಳೆಯ ರೀತಿಯ ಥಾಟ್ಸ್ ತರಲಿ, ಪಾಸಿಟಿವ್ ಎನರ್ಜಿ, ಕೈಂಡ್ ಫೀಲಿಂಗ್ಸ್ ಆ್ಯಂಡ್ ಪೀಸ್ಫುಲ್ ಮೂಮೆಂಟ್ಸ್. ಲೆಟ್ ಎವ್ರಿ ಲೈಟ್ ರಿಮೈಂಡ್ ಯು ದ್ಯಾಟ್ even one small spark can remove the biggest darkness. May your heart be full of hope, your home full of happiness, and your life full of light. So this is how we celebrated Deepavali at our home. Happy Diwali! Happy Diwali! ಚಕ್ರ ತಗೋ ಬರ್ರಂತಿಲ್ಲ. ಫೋನ್ ಹಿಡಿಬೇಕು. ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ನಮ್ಮ ತಮ್ಮನ ಕಾಲೇಜ್ ನೋಡ್ಕೊಂಬರಕ್ಕೆ ಹೊಂಟೇವಿ. ಅವನಿಗೆ ಅಗ್ರಿ ಸೀಟ್ ಸಿಕ್ಕೈತಿ, ಇಲ್ಲೇ ಬೈಲೊಂಗಲ್ ಹತ್ರ ತನಿಕೋಳು ಅಂತೇಳಿ ಅಲ್ಲಿ ಸಿಕ್ಕೈತಿ. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತಂದರೆ ಹೊಂಟೇವಿ. ಬಿಕಾಸ್ ಆಮೇಲೆ ಟೈಮ್ ಸಿಗಲ್ಲ. ನಾನು ಬೆಂಗಳೂರಿಗೆ ಹೋಗಿಬಿಡ್ತೀನಿ, ಆಮೇಲೆ ನನ್ನ ತಂಗಿ ಕೋಲ್ಕತ್ತಾ ಹೋಗಿಬಿಡ್ತಾಳೆ. ಮತ್ತು ಯಾವಾಗ ಸೇರ್ತೇವೋ ಏನೋ ಗೊತ್ತಿಲ್ಲ. ಸೊ ಹೀಗಾಗಿ ಇವಾಗ ಟೈಮ್ ಸಿಕ್ಕದ, ಎಲ್ಲರೂ ಇವಾಗಲೇ ಬಂದಿರಿ ನೋಡ್ಕೊಂಡು ಬರೋಣ ಅಂತಂದೇಳಿ ನಮ್ಮ ಪಪ್ಪ ಕರ್ಕೊಂಡು ಹೊಂಟಾರ. ಸೊ ನಾನು, ನಮ್ಮ ಪಪ್ಪ, ನನ್ನ ತಂಗಿ, ನಮ್ಮ ಮಮ್ಮಿ ಆ್ಯಂಡ್ ನನ್ನ ತಮ್ಮ ಹೊಂಟೇವಿ. ಆ ಕಡೆ ನಮ್ಮ ಸೈಡ್ ಅಂತೂ ಫುಲ್ ಮಳೆ ಆಗಿಬಿಟ್ಟದ ಅಂತ. ಸೊ ಸೀನೂ ಎಲ್ಲ ಭಾರಿ ಚಂದನ ಐತಿ, ಎಲ್ಲ ಹಚ್ಚ ಹಸಿರಾಗಿಬಿಟ್ಟೈತಿ. ಬಯಲುಸೀಮೆ ಕಡೆ ಹಚ್ಚ ಹಸಿರಾಗೈತಿ. ಸೊ ಇವಾಗ ಆಲ್ಮೋಸ್ಟ್ ನಾವು ಅವ್ನ ಕಾಲೇಜ್ ಕಡೆ ಬಂದೇವಿ. ಮುಂಚೆದು ಯಾವುದೋ ಸ್ಕೂಲ್ ಇತ್ತಂತ, ಇವಾಗ ಅದನ್ನು ಕಾಲೇಜ್ ಮಾಡ್ಯಾರ. ಬಟ್ ಭಾಳ ಚಲೋ ಐತಿ, ಚಂದ ಅನಿಸ್ತು ನನಗೆಲ್ಲ. ಸುತ್ತಮುತ್ತ ಗುಡ್ಡ ಬೆಟ್ಟ ಎಲ್ಲ ಅದಾವೆ. ಫುಲ್ ಪೀಸ್ಫುಲ್ ಮೈಂಡ್ ಇರುತ್ತೆ, ಆರಾಮ್ ಓದ್ಬೋದು, ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ಯಾರ್ದು ಜಂಜಾಟ ಇರಲ್ಲ, ಏನೂ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಆರಾಮಲ್ಲೇ ಹಾಸ್ಟೆಲೂ ಐತಿ ಬಾಜು. ಸೊ ಈಗ ತೋರಿಸ್ತಿರೋದು ಬಾಯ್ಸ್ ಹಾಸ್ಟೆಲ್. ಅವತ್ತು ವೆದರೂ ಭಾಳ ಚಲೋ ಇತ್ತು, ಫುಲ್ ಮೋಡ ಹಾಕಿಬಿಟ್ಟಿತ್ತು. ಆಫ್ಟರ್ ನಾವೆಲ್ಲ ಅದನ್ನೆಲ್ಲ ನೋಡ್ಕೊಂಡು ಬರುವಾಗ ಫುಲ್ ಜೋರು ಮಳೆ ಹತ್ಬಿಡ್ತು ನಮಗಂತೂ. ಏನು ಮುಂದಿನ ರೋಡ ಕಾಣತ್ತಿಲ್ಲ, ಆ ರೇಂಜಿಗೆ ಮಳೆ ಆಗಿಬಿಟ್ಟೈತಿ. ಈಗ ನೋಡತ್ತಿರಲ್ಲ, ಇದು ಮೇನ್ ಕಾಲೇಜ್, KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಸೊ ಅದೆಲ್ಲ ನೋಡ್ಕೊಂಡು ಬಂದು ನಾವು ನೆಕ್ಸ್ಟ್ ಡೇ ಮತ್ತೆ ಬೆಂಗಳೂರಿಗೆ ಬರಬೇಕಿತ್ತು. ನಮ್ಮದು ಟ್ರೈನ್ ಮತ್ತು 11 o'clock ಇತ್ತು. ಹೀಗಾಗಿ ವಾಪಸ್ ನಾವು ಬೇಗ ಬೇಗ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಸೊ ಇವಾಗ ನಾವು ಬೆಂಗಳೂರಿಗೆ ಹೊಂಟೇವಿ. ನಾವು ಬೈಲೊಂಗಲಿಂದ ಹುಬ್ಬಳ್ಳಿ ತನಕ ಬಸ್ ಒಳಗೆ ಹೋಗ್ಬೇಕಿತ್ತು. ಸೊ ಇವಾಗ ಬೈಲೊಂಗಲ್ ಟು ಧಾರವಾಡ ನಮಗೆ ಬಸ್ ಸಿಕ್ಕ್ಯದ. ಇದು ನೋಡ್ರಿ ನಮ್ಮ ಮಲಪ್ರಭಾ ನದಿ. ನಾನು ಯಾವತ್ತೂ ಮಲಪ್ರಭಾ ನದಿ ಇಷ್ಟು ಫುಲ್ ತುಂಬೈತಿ ಅಂತ ನೋಡೇ ಇರಲಿಲ್ಲ ನನ್ನ ಜೀವನದಾಗ. ನಾನು ಹುಟ್ಟಿದಾಗಿಂದ ನೋಡಿಲ್ಲ. ಈ ಸತಿ ಮಾತ್ರ ಫುಲ್ ನಾನೇ ಶಾಕ್ ಆಗಿಬಿಟ್ಟೆ. ಏನು ನೋಡ್ದಲೆಲ್ಲ ಬರೀ ನೀರೇ ಕಾಣತೈತಿ. ಬಟ್ ಅಂದರೂ ಭಾಳ ಖುಷಿ ಆಯ್ತು, ನಮ್ಮ ಊರಿಗೆ ನೀರು ಬಂತಲ್ಲ ಅಂತಂದೇಳಿ. ಸೊ ನೀವು ನೋಡಲಿ ಅಂತಂದೇ ವೀಡಿಯೋ ಹಾಕೇನಿ. ಆದರೂ ಏನೋ ಹೇಳ್ರಿ, ಮನೆಯಿಂದ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕಂತೂ ಮನಸ್ಸೇ ಇರೋಂಗಿಲ್ಲ. ಒಲ್ಲದ ಮನಸ್ಸಲ್ಲೇ ಹೊಂಟೇವು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು. ಅದನ್ನು ಮಾತಾಡತ್ತಿದ್ವಿ, ಇನ್ನೊಂದು 2 ದಿವಸ ಇರ್ಬೋದಿತ್ತಲ್ಲ ಅಂತಂದೇಳಿ. ಹೆಂಗಿದ್ರು ಮತ್ತು 2 weeks ಒಳಗೆ ವಾಪಸ್ ಬರ್ತೇವೆ ಅಂಥೇಳಿ ಅವ್ರು ಸಮಾಧಾನ ಮಾಡತ್ತಿದ್ರು. ಯಾಕಂದ್ರೆ ನಮ್ಮ ಫ್ರೆಂಡ್ ರಿಸೆಪ್ಷನ್ ಅಲ್ಲೇ ಐತ್ರಿ ಬಾಗಲಕೋಟೆ ಕಡೆ. ಸೊ ಹೆಂಗಿದ್ರು ಬೈಲೊಂಗಲ್ಗೆ ಬಂದನೇ ಹೋಗಬೇಕಲ್ಲ ಅಂತಂದೇಳಿ ಇವಾಗ ನಾವು ಆಲ್ಮೋಸ್ಟ್ ಹುಬ್ಳಿ ರೀಚ್ ಆಗಿ ಅಲ್ಲಿಂದ ನಾವು ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಹೊಂಟೇವಿ. ನೀವೆಲ್ಲ ಹೆಂಗೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಏನೇನು ಸ್ಪೆಷಲ್ ಇತ್ತು ಅನ್ನೋದು ಹೇಳ್ರಿ.
ನಮ್ದು ಅಂತೂ ದೀಪಾವಳಿ ಹಬ್ಬ ಭಾಳ ಚಲೋ ಆಚರಿಸಿದ್ವಿ ನಾವು. ಗಂಡನ ಮನೆಯೊಳಗೂ ಆಯ್ತು, ತವ್ರ ಮನೆಯೊಳಗೂ ಆಯ್ತು, ಎರಡೂ ಕಡೆ ಫುಲ್ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ವೀಡಿಯೋ ಒಳಗೆ SA ವೈಬ್ಸ್ 262 ಅಂತೇಳಿ ಹಾಕ್ಕೊಂಡಿರಲ್ಲ, ಅದರ ಮೀನಿಂಗ್ ಏನು ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ರೆ. ಸೊ ಅದೇನಂತಂದ್ರೆ, ಎಸ್ ಅಂತಂದ್ರೆ ನಮ್ಮ ಹಸ್ಬೆಂಡ್ ನೇಮ್ ಸಾಗರ್, ಆ್ಯಂಡ್ A ಅಂತಂದ್ರೆ ನನ್ನ ಹೆಸರು ಅಶ್ವಿನಿ, ನಿಮಗೆಲ್ಲ ಗೊತ್ತೈತಿ. ವೈಬ್ಸ್ ಅಂದ್ರೆ ಏನಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ವೈಬ್ಸ್ ಅಂದರೆ ಭಾವನೆ ಅಥವಾ ಕೈಂಡ್ ಆಫ್ ಎನರ್ಜಿ. ಆ್ಯಂಡ್ 262 ಅಂತಂದ್ರೆ ನಂದು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಡೇಟ್ ಆಫ್ ಬರ್ತ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಮಗೇನು ಗೊತ್ತಾತಂದ್ರೆ 262 ಈಸ್ ಆಲ್ಸೋ ಎ ಏಂಜಲ್ ನಂಬರ್, ದಟ್ ಮೀನ್ಸ್ ಬ್ಯಾಲೆನ್ಸ್, ಹಾರ್ಮೋನಿ ಆ್ಯಂಡ್ ಪಾರ್ಟ್ನರ್ಶಿಪ್ ಆ್ಯಂಡ್ ಆಲ್ಸೋ ಅ ಡಿವೈನ್ ಪ್ರೊಟೆಕ್ಷನ್. ಸೊ ಯಾರ್ಯಾರಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗೆ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.